2028ಕ್ಕೆ ಕರ್ನಾಟಕ ರಾಜಕಾರಣದಲ್ಲೂ ಫಿಲ್ಮ್ ಸ್ಟಾರ್. ಮುಂದೆ ಹೊಸ ಸರ್ಕಾರದಲ್ಲಿ ಸಿನಿಮಾ ಸ್ಟಾರ್ಗೆ ಸೀಟ್. 2028ಕ್ಕೆ ಕರ್ನಾಟಕ ರಾಜಕಾರಣದಲ್ಲೂ ಫಿಲ್ಮ್ ಸ್ಟಾರ್. ಮುಂದೆ ಹೊಸ ಸರ್ಕಾರದಲ್ಲಿ ಸಿನಿಮಾ ಸ್ಟಾರ್ಗೆ ಸೀಟ್ ಸಿಗಲದ್ಯಂತೆ. ಸಿನಿಮಾ ಸ್ಟಾರ್ ಪಾಲಿಟಿಕ್ಸ್ ಪಕ್ಕ ಅಂದಿದ್ದು ಯಾರು? ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ಗೆ ಶಾಕಿಂಗ್ ನ್ಯೂಸ್ ಇದು. ದಚ್ಚುನ, ಕಿಚ್ಚನ, ಪಾಲಿಟಿಕ್ಸ್ ನ ಲಕ್ಕಿ ಹೀರೋ ಯಾರು? ಅಶ್ವವೇಗ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. 2028ಕ್ಕೆ ಕರ್ನಾಟಕ ರಾಜಕಾರಣದಲ್ಲೂ ಫಿಲ್ಮ್ ಸ್ಟಾರ್ಸ್ ಇರಲಿದ್ದಾರಾ? ಮುಂದೆ ಹೊಸ ಸರ್ಕಾರದಲ್ಲಿ ಸಿನಿಮಾ ಸ್ಟಾರ್ಗೆ ಸೀಟ್ ಸಿಗಲಿದೆ. ಸಿನಿಮಾ ಸ್ಟಾರ್ ಪಾಲಿಟಿಕ್ಸ್ ಪಕ್ಕ ಅಂದಿದ್ದು ಯಾರು? ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ಗೆ ಇದು ಶಾಕಿಂಗ್ ನ್ಯೂಸ್. ದಚ್ಚುನ, ಕಿಚ್ಚನ, ಪಾಲಿಟಿಕ್ಸ್ ನ ಲಕ್ಕಿ ಹೀರೋ ಯಾರು? ಎರಡ್ 2028ಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ಫಿಲ್ಮ್ ಸ್ಟಾರ್ ಇರ್ತಾರಂತೆ. ಮುಂದೆ ಹೊಸ ಸರ್ಕಾರದಲ್ಲಿ ಸಿನಿಮಾ ಸ್ಟಾರ್ಗೆ ಸೀಟ್ ಸಿಗಲಿದೆ. ಸಿನಿಮಾ ಸ್ಟಾರ್ ಪಾಲಿಟಿಕ್ಸ್ ಪಕ್ಕ ಅಂದಿದ್ದು ಯಾರು ಹಾಗಿದ್ರೆ? ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಜೊತೆಗೂ ಜೆಡಿಎಸ್ಗೂ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ದಚ್ಚುನ ಅಥವಾ ಕಿಚ್ಚನ, ಪಾಲಿಟಿಕ್ಸ್ ನ ಲಕ್ಕಿ ಹೀರೋ ಯಾರು ಹಾಗಿದ್ರೆ? ಅಶ್ವವೇಗ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. 2028ಕ್ಕೆ ಪಾಲಿಟಿಕ್ಸ್ ಫುಲ್ ಚೇಂಜ್, ಕಲರ್ಫುಲ್ ರಾಜಕಾರಣ. 2028ರ ಚುನಾವಣೆ ವೇಳೆಗೆ ಕರ್ನಾಟಕ ರಾಜಕೀಯವು ಫುಲ್ ಕಲರ್ಫುಲ್ ಆಗಿರಲಿದೆ. ಕಾಂಗ್ರೆಸ್ ವಿರುದ್ಧ ಸೆಣಸಾಡೋ ಬಿಜೆಪಿ, ಜೆಡಿಎಸ್ ನಲ್ಲೂ ಒಬ್ಬ ಫಿಲ್ಮ್ ಸ್ಟಾರ್. ಕರ್ನಾಡಿನ ಚಿತ್ರರಂಗದಲ್ಲಿ ಮಿಂಚುತ್ತಿರುವ ಸ್ಟಾರ್ ನಟನಿಗೆ ರಂಗ ಸಜ್ಜು. ಕರ್ನಾಟಕದ ರಾಜಕಾರಣದಲ್ಲಿ ಆ ಸಿನಿಮಾ ನಟನಿಗೆ ಅತ್ಯುತ್ತಮವಾದ ಸ್ಥಾನ. ಯಾರು ಆ ಸ್ಯಾಂಡಲ್ವುಡ್ ಸ್ಟಾರ್ ಅಂತ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಶುರುವಾಗಿದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. 2028ರ ಚುನಾವಣೆ ವೇಳೆಗೆ ಕರ್ನಾಟಕ ರಾಜಕೀಯವು ಫುಲ್ ಕಲರ್ಫುಲ್ ಆಗಿರಲಿದೆಯಂತೆ. ಕಾಂಗ್ರೆಸ್ ವಿರುದ್ಧ ಸೆಣಸಾಡೋ ಬಿಜೆಪಿ, ಜೆಡಿಎಸ್ ನಲ್ಲೂ ಒಬ್ಬ ಫಿಲ್ಮ್ ಸ್ಟಾರ್ ಇರ್ತಾರಂತೆ. ಕರ್ನಾಟಕ ಚಿತ್ರರಂಗದಲ್ಲಿ ಈಗ ಮಿಂಚ್ತಾ ಇರುವಂತಹ ಸ್ಟಾರ್ ನಟನಿಗೆ ರಂಗ ಸಜ್ಜಾಗಿದೆ. ಕರ್ನಾಟಕದ ರಾಜಕಾರಣದಲ್ಲಿ ಆ ಸಿನಿಮಾ ನಟನಿಗೆ ಅತ್ಯುತ್ತಮ ಸ್ಥಾನ ಇದೆ. ಯಾರು ಹಾಗಿದ್ರೆ ಆ ಸ್ಯಾಂಡಲ್ವುಡ್ ಸ್ಟಾರ್ ಅಂತ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಾ ಇದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. 2028ಕ್ಕೆ ಪಾಲಿಟಿಕ್ಸ್ ಫುಲ್ ಚೇಂಜ್ ಆಗುತ್ತಂತೆ, ಕಲರ್ಫುಲ್ ರಾಜಕೀಯ ಶುರುವಾಗುತ್ತಂತೆ. 2028ರ ಚುನಾವಣೆ ವೇಳೆಗೆ ಕರ್ನಾಟಕ ರಾಜಕೀಯವು ಫುಲ್ ಕಲರ್ಫುಲ್. ಕಾಂಗ್ರೆಸ್ ವಿರುದ್ಧ ಸೆಣಸಾಡೋ ಬಿಜೆಪಿ, ಜೆಡಿಎಸ್ ನಲ್ಲೂ ಒಬ್ಬ ಫಿಲ್ಮ್ ಸ್ಟಾರ್. ಸ್ಯಾಂಡಲ್ವುಡ್ ಸ್ಟಾರ್ ಪಾಲಿಟಿಕ್ಸ್ ಜ್ಯೋತಿರ್ವಿಜ್ಞಾನಿಯ ದಿಕ್ಸೂಚಿ. ಕರ್ನಾಟಕದಲ್ಲಿ ಕಲಾವಿದರಿಗೆ ರಾಜಕಾರಣದ ನಂಟು ಹೊಸದೇನಲ್ಲ. ಆದ್ರೆ ಈ ಬಾರಿ 2028ರ ಸರ್ಕಾರದಲ್ಲಿ ಮಹತ್ತರ ಸಾಧನೆಯನ್ನ ಪಡೆಯಲಿದ್ದಾರೆ ಆ ಹೀರೋ. ಇದು ತಮಿಳುನಾಡಿನಲ್ಲಿ ವಿಜಯ್ ವಿಕ್ಟರಿ ಬೆನ್ನಲ್ಲೇ ಹೇಳ್ತಾ ಇರುವಂತಹ ಸುದ್ದಿ ಅಲ್ಲ. ಬದಲಾಗಿ ವೈಜ್ಞಾನಿಕ ಜ್ಯೋತಿಷ್ಯದ ಪ್ರಕಾರ ಜ್ಯೋತಿರ್ವಿಜ್ಞಾನಿ ನುಡಿದ ದಿಕ್ಸೂಚಿ. 2028ಕ್ಕೆ ಕರ್ನಾಟಕದ ಸಿನಿಮಾ ರಂಗದವರೊಬ್ರು ಅತ್ಯುತ್ತಮ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. ಕರ್ನಾಟಕದ ಕಲಾವಿದರಿಗೆ ರಾಜಕಾರಣದ ನಂಟು ಹೊಸದೇನಲ್ಲ. ಆದ್ರೆ ಈ ಬಾರಿ 2028ರ ಸರ್ಕಾರದಲ್ಲಿ ಮಹತ್ತರ ಸ್ಥಾನವನ್ನ ಪಡೆಯಲಿದ್ದಾರೆ ಆ ಹೀರೋ. ಇದು ತಮಿಳುನಾಡಿನ ಮಾದರಿಯಲ್ಲಿ ಇರುವಂತದ್ದಲ್ಲ. ತಮಿಳುನಾಡಿನಲ್ಲಿ ವಿಜಯ್ ವಿಕ್ಟರಿ ಬೆನ್ನಲ್ಲೇ ಹೇಳ್ತಾ ಇರುವಂತಹ ಸುದ್ದಿಯೂ ಕೂಡ ಅಲ್ಲ. ಬದಲಾಗಿ ವೈಜ್ಞಾನಿಕ ಜ್ಯೋತಿಷ್ಯದ ಪ್ರಕಾರ ಜ್ಯೋತಿರ್ವಿಜ್ಞಾನಿ ನುಡಿದ ದಿಕ್ಸೂಚಿಯಾಗಿದೆ. 2028ಕ್ಕೆ ಕರ್ನಾಟಕದ ಸಿನಿಮಾ ರಂಗದವರೊಬ್ರು ಅತ್ಯುತ್ತಮ ಸ್ಥಾನಕ್ಕೆ ಇರ್ತಾರೆ, ಇದಂತೂ ಫಿಕ್ಸ್. ಅಶ್ವವೇಗ ನ್ಯೂಸ್ ನಲ್ಲಿ ಬೇರೆಲ್ಲೂ ಇಲ್ಲದ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. ಸ್ಯಾಂಡಲ್ವುಡ್ ಸ್ಟಾರ್ ಪಾಲಿಟಿಕ್ಸ್ ಈಗ ಜ್ಯೋತಿರ್ವಿಜ್ಞಾನಿಯ ದಿಕ್ಸೂಚಿಯಾಗಿರುವಂಥದ್ದು.